ಆಮೇಲೆ ಗೊತ್ತಾಯಿತು ಮೇಡಮ್, ಇದು ನಮ್ಮ ಮಿಡ್ಲ್ ಕ್ಲಾಸು ಇದನ್ನು ತೊಗೊಳೋದು ಭಾಳ ಕಷ್ಟ ಆಗುತ್ತೆ ಅಂತ. ಬಟ್ ಅಷ್ಟೊತ್ತಿಗಾಗಲೇ ಅವಳು ಮುಂದಕ್ಕೆ ಹೊರಟೋಗಿದ್ಲು ಮೇಡಮ್. ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೂ ಬರೋಕ್ಕಾಗಲ್ಲ, ಆ ಪರಿಸ್ಥಿತಿ. ಮಧ್ಯದಲ್ಲಿ ತ್ರಿಶಂಕು ಸ್ಥಿತಿ ಥರ ಒದ್ದಾಡ್ತಾ ಇದ್ದೀರಾ. ಓಕೆ, ಎಷ್ಟನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಮಗಳು? ಮೇಡಮ್ ಅಟ್ ದಿ ಏಜ್ ಆಫ್ 13. 13. ಆ 13 ಇಯರ್ಸ್ ಆಗಿ ಅವಳು ಅದೇ ಇಯರು ನ್ಯಾಷನಲ್ಗೆ ಸೆಲೆಕ್ಷನ್ ಆದ್ಲು ಮೇಡಮ್. ಫಸ್ಟ್ ವರ್ಷನೇ? ಫಸ್ಟ್ ವರ್ಷನೇ. ಅದರಿಂದನೇ ನಮ್ಗೊಂದು ಸ್ವಲ್ಪ ಹೋಪ್ ಬಂತು, ನಮಗೂ ಖುಷಿ ಆಯಿತು. ಏನು ಇಂಟ್ರೆಸ್ಟ್ ಬಂದಿದೆ ಅಂದರೆ ಮನೇಲಿ ಏನಾದ್ರು ಟೆನ್ನಿಸ್ ಆಟ ಆಡ್ತಾ ಇದ್ದ ಸುಮ್ಮನೆ? ಇಲ್ಲ ಮೇಡಮ್, ಆ್ಯಕ್ಚುಲಿ ನಾನು ಸೆರೀನಾ ವಿಲಿಯಮ್ಸ್ ಫ್ಯಾನ್ ಮೇಡಮ್. ಅವ್ರದ್ದು ಆವಾಗ ಮ್ಯಾಚಸ್ ಅದು ಇದು ನೋಡ್ತಾ ಇದ್ದೆ, ಸೆರೀನಾ ವಿಲಿಯಮ್ಸ್. ಆವಾಗ ನನಗೆ ಅನಿಸ್ತಾ ಇತ್ತು ನನ್ನ ಮಗಳಿಗೆ ಈ ಥರ ಏನಾದರೂ ಮಾಡಿಸ್ಬೇಕು ಅಂತ. ಅದೇ ಟೈಮ್ಗೆ ಒಂದು ಆರ್ಟಿಕಲ್ ಬಂತು ಮೇಡಮ್, ಈ ಸಮರ್ ಕ್ಯಾಂಪ್ ಇದೆ ಅಂದ್ಬಿಟ್ಟು ಅಲ್ಲಿ ಬಸವನಗುಡಿಯಲ್ಲಿ ಒಂದು ಮಹಿಳಾ ಸೇವಾ ಸಮಾಜ ಅಂತಿದೆ, ಅಲ್ಲಿ ಸೇರಿಸಿದ್ವಿ. ಅಲ್ಲಿ ಮೂರು ತಿಂಗಳಾದಮೇಲೆ ಆಮೇಲೆ ಹಾಗೆ ಕಂಟಿನ್ಯೂ ಮಾಡಿದ್ವಿ ಮೇಡಮ್. ಓಕೆ, ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ತಿರುಗೇ ನೋಡಲಿಲ್ಲ ನಿಮ್ಮ ಮಗಳು? ಹೌದು ಮೇಡಮ್. ಸರ್, ಖರ್ಚು ವೆಚ್ಚಗಳು ನ್ಯಾಷನಲ್ಗೆಲ್ಲ ಸೆಲೆಕ್ಟ್ ಆದರೆ? ಮೇಡಮ್ ಆವಾಗ ಖರ್ಚು ವೆಚ್ಚಗಳೆಲ್ಲ SGF ಸ್ಕೂಲ್ ಗೇಮ್ಸ್ ಫೆಡರೇಷನಿಂದ ಆಗ್ತಾಯಿತ್ತು, ಅದರಿಂದ ನಡೀತಾ ಇತ್ತು ಮೇಡಮ್. ಅದಾದಮೇಲೆ ನಮಗೆ ಖರ್ಚು ವೆಚ್ಚಗಳು ಬಂದಿದ್ದು ಮೇಡಮ್. ಏನಂದರೆ ಈ ಐಟಾ ಅಂತ ಇರುತ್ತೆ ಮೇಡಮ್, ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ ಅಂತ, ಅಲ್ಲಿ ನಾವು ಮೆಂಬರ್ ಆಗಬೇಕು. ಅಲ್ಲಿಂದ ಟ್ರಾವೆಲಿಂಗ್ ಶುರುವಾಗುತ್ತೆ ಮೇಡಮ್.